ಆದ್ರೂ ಪಾರ್ವತಿ ಸಾಯಬಾರ್ದಿತ್ತಪ್ಪ. ಸ್ಯಾಡ್. ಅಮ್ಮ ಸಿನಿಮಾ ನೋಡಿದ್ರು, ಬಟ್ ಯಾಕೋ ನಾನು ಯಾವ ಸಿನಿಮಾದಲ್ಲೆಲ್ಲ ಸಾಯ್ತೀನಿ, ಆ ಸಿನಿಮಾ ಏನೋ ಹಿಟ್ ಆಗ್ತಿದೆ. ರಾಬರ್ಟ್ ಅಲ್ಲೂ ನಿಮ್ಗೆ ಹಂಗೆ ಅಲ್ವಾ? ನಾನು ಫಸ್ಟ್ ಹೇಳಿದ್ದೆ ನವಗ್ರಹ ಒಳ್ಳೆ ಹೆಸರು ಬಂದಿತ್ತು. ರಾಬರ್ಟ್ ಇಬ್ರು ಸತ್ವಿ, ಮಾದೇವ ನೆಕ್ಸ್ಟ್ ನೆಲ್ಸನ್, ಅದಾದ್ಮೇಲೆ ಬಲರಾಮಲ್ಲೂ ಎಲ್ಲ ಆತರದೊಂದು ಟೆಲಿಂಗ್ ದ ಕ್ಲೈಮ್ಯಾಕ್ಸ್ ಆಫ್ ದೋಸ್ ಫಿಲ್ಮ್ಸ್ ಆಲ್ಸೋ. ಓಕೆ, ಬಟ್ ಎವ್ರಿಬಡಿ ನೋಸ್ ಅಲ್ಲ. ನಿಮ್ಮಲ್ಲಿ ಅಮ್ಮ ಆಗಿರ್ಬೋದು, ಈಗ ತರುಣ್ ಅವ್ರಂತ ಬಂದ್ರೆ ಅವ್ರು ಕೂಡ ಸ್ಟಾರ್ ಡೈರೆಕ್ಟರ್, ಅವರೆಲ್ಲ ಸಿನಿಮಾ ನೋಡಿ ಅವ್ರ ರಿಯಾಕ್ಷನ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ರಿಯಾಕ್ಟ್ ಮಾಡೋದು ಬೇರೆ, ಮನೇಲಿ ಕೂತ್ಕೊಂಡು ಏನೋ ಒಂದು ಹೇಳೋದಿರುತ್ತೆ, ಅಮ್ಮ ಏನ್ ಹೇಳಿದ್ರು, ತರುಣ್ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ. ತರುಣ್ ಅವರು ಅದೇ ಪ್ರೀಮಿಯರ್ ಮುಂಚೆ ಒಂದು ಶೋ ಇಟ್ಟಿದ್ವಿ, ಸೊ ಅಲ್ಲಿ ಕೂತ್ಕೊಂಡು ಅಫ್ಕೋರ್ಸ್ ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರ ಹತ್ರ ಮನೆಗೆ ಬಂದು ಹೇಳಿದ್ರು. ಐ ಥಿಂಕ್ ಇನ್ ವಿನೋದ್ ಪ್ರಭಾಕರ್ಸ್ ಕೆರಿಯರ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಅವ್ರಿಗೂ ಹೇಳಿದ್ದಾರೆ ಅವರು, ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಆ್ಯಂಡ್ ಫಾರ್ ವಾಟ್ ಹಿ ಈಸ್, ಇಂಥ ಫಸ್ಟ್ ಆಫ್ ಆಲ್ ಈ ಸ್ಕ್ರಿಪ್ಟ್ ಸಿಲೆಕ್ಟ್ ಮಾಡಿ ಇದನ್ನ ನಿಭಾಯಿಸೋದಿದೆಯಲ್ಲ, ಇಟ್ ಇಸ್ ನಾಟ್ ಈಸಿ, ದ್ಯಾಟ್ ಹಿ ಇಸ್ ಡನ್ ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಂಡ್ ನನ್ನ ಬಗ್ಗೆ ಅಫ್ಕೋರ್ಸ್ ತುಂಬಾ ಕ್ಯೂಟ್ ಆಗಿ ಈಗ ನೀವು ಈಗ ಅಲ್ಲಿ ಪಾರ್ವತಿ ಪಾತ್ರದಲ್ಲಿ ನಿಮ್ಮ ಕೊನೆ ಆಗುತ್ತೆ, ಆ ಸಂದರ್ಭದಲ್ಲಿ ತಾಯಿ ಅಂಡ್ ನಿಮ್ಮ ಅತ್ತೆ ಕೂಡ ಅಳ್ತಾ ಇದ್ರು ಥಿಯೇಟರ್ ಅಲ್ಲಿ. ಅದ್ ನೋಡೋಕೆ ನಮ್ಗಳು ಕೂಡ, ನಾವು ಕೂಡ ಭಾವುಕರಾದ್ವಿ ಅದು ನೋಡಿ. ನನ್ಗೆ ತರುಣ್ಗೆ ಅಷ್ಟೇ ಬಿಕಾಸ್ ಹೀಸ್ ಅವ್ರ ಸಿನಿಮಾ ಇಂಡಸ್ಟ್ರಿ ಅವ್ರು ಇದ್ದಿದ್ರಿಂದ ಅವ್ರಿಗೇನು ಅಷ್ಟು ಡಿಫ್ರೆನ್ಸ್ ಇರ್ಲಿಲ್ಲ. ಅವ್ರ ಸಿನಿಮಾ ತರಾನೇ ನೋಡ್ತಾ ಇದ್ರು. ಬಟ್ ಅಫ್ಕೋರ್ಸ್ ನಮ್ಮ ಅತ್ತೆ, ನಮ್ಮ ಅಮ್ಮ, ನಮ್ಮ ಸಿಸ್ಟರ್ಸ್ ಅಂತೂ ಐ ಥಿಂಕ್ ನಿನ್ನೆ ಮಂಗ್ಳೂರಲ್ಲಿ ಮತ್ತೆ ನೋಡಿದ್ರು. 3rd ಟೈಮ್ ಸಿನಿಮಾ ನೋಡ್ತಿರೋದು ಅವರು ಮಂಗ್ಳೂರಲ್ಲಿ. 3 times ಹತ್ತಿದ್ದಾರೆ ಅವರು ಆ ಪರ್ಟಿಕ್ಯುಲರ್ ಸೀನ್ಗೆ. ಸೊ ಅಫ್ಕೋರ್ಸ್ ಬಟ್ ಅವ್ರ ಏನ್ ಗೊತ್ತಾ, ಆಸ್ ಅ ಟೀಮ್ ಅವ್ರು ಅಳ್ತಿರುವಾಗ ನಮ್ಗೆ ಖುಷಿ ಆಗುತ್ತೆ. ಅಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದಾರ ಅನ್ನೋ ಒಂದು ಖುಷಿ ಇರುತ್ತೆ ನಮ್ಗೆ. ಸಿ ಇಫ್ ದೇ ಆರ್ ನಾಟ್ ರಿಯಾಕ್ಟಿಂಗ್, ಅಯ್ಯೋ ಅದು ಕನೆಕ್ಟೇ ಆಗಿಲ್ಲ ಸೀನ್ ಅಂತ ಅನ್ಸುತ್ತೆ. ಬಟ್ ಆ ಸೀನ್ಗೆ ಪರ್ಟಿಕ್ಯುಲರ್ ದ್ಯಾಟ್ ಸೀನ್ ಇವ್ರು ಅಳೋದು, ಇವ್ರದ್ದು ಫೈನಲ್ ಆ ಪೋರ್ಷನ್ಗೂ ಕಣ್ಣೀರ್ ಹಾಕಿನೇ ಆಚೆ ಬರೋದು ಜನರು. ಸೊ ಜನರು ಇಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಖುಷಿ. ಸೂಪರ್. ನೀವು ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಅಂದ್ರೆ ಅವರು ಕೂಡ ಹೊಸ ಪ್ರೊಡ್ಯೂಸರು, ಅವ್ರ ಸಿನಿಮಾ ಅಂತ ಅಂದಾಗ ಅಷ್ಟು ಗೊತ್ತಿರಲ್ಲ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿ ಇವತ್ತೊಡಿಗೆ ಒಂದು ಗೆಲುವೇ ಕೊಟ್ಟಿದ್ದೀರಾ. ಮೊದಲ ಸಿನಿಮಾದಲ್ಲೇ ಪ್ರೊಡ್ಯೂಸರ್ ಗೆಲುವು ಕೊಟ್ಟಿದ್ದೀರಾ, ಹೇಗಿತ್ತು? ಇಲ್ಲ, ಆಕ್ಚುಲಿ ಅವ್ರಿಗೂ ಕೂಡ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಆಕ್ಚುಲಿ. ಹಾಗಾಗಿ ಈಸಿಯಾಗಿ ಒಪ್ಕೊಳ್ಳೋಕೆ ಇದಾಯ್ತು. ಕತೆ ಹೇಳಿದಾಗ್ಲೂ ಕೂಡ ಅವರು ಆಲ್ಮೋಸ್ಟ್ ಸ್ವಲ್ಪ ಎಮೋಷನ್ ಆಗಿದ್ರು. ಸೊ ಅದೇ ಇವಾಗ ನಮ್ಗೆ ಎಕ್ಸಿಕ್ಯೂಟ್ ಆಗಿದೆ ಆಕ್ಚುಲಿ. ಹಾಗಾಗಿ ಏನ್ ಹೇಳಿದೀವಿ ಅದು ಮಾಡಿದೀವಿ ಅನ್ನೋದು ಅದೊಂದು ಖುಷಿ ಇದೆ ನಮ್ಗೆ. ಓಕೆ. ಈಗ ಜನ ಈಗ ನೋಡಿ ನಿಮ್ಮ ಪ್ರಯತ್ನ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ಜನ ಈಗ ಅದನ್ನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಪರ್ಸನಲಿ ಮನದ ಮಾತನ್ನ ಹೇಳಿ ಸರ್. ಅಫ್ಕೋರ್ಸ್ ಯಾಕಂದ್ರೆ 3 ವರ್ಷ ಒಂಥರ ಯುದ್ಧನೇ ಮಾಡಿದೀವಿ ಈ ಸಿನಿಮಾಗೋಸ್ಕರ. ಮಾಮೂಲಿ ಕೆಲಸ ಅಲ್ಲ, ಡೇ ನೈಟ್ ಕೆಲಸ ಮಾಡೋದು. ಆಲ್ಮೋಸ್ಟ್ ಒಂದು ವಾರದ ಸಿನಿಮಾ ರಿಲೀಸ್ಗಿನ ಮುಂಚೆ ನಾನು ಹೀರೋ ಸರ್ ಎಲ್ಲ ಇದು ಡಿಟೇಲ್ಸ್ ಎಲ್ಲ ಕೂತ್ಕೊಂಡು ಫಸ್ಟ್ ಸ್ಟಾರ್ಟ್ ಆಗುವಾಗ ಫುಲ್ ಗ್ರೇ ಹೇರ್ ಇರ್ಲಿಲ್ಲ, ಇವಾಗ ಫುಲ್ ಗ್ರೇ ಅಂದ್ರೆ ಆ ತರ ಆ ಲೆವೆಲ್ಗೆ ಕೆಲಸ ಮಾಡಿ 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 ಬರೀ ಕೆಲಸ ಅಷ್ಟೇ, ಏನೇನು ಗೊತ್ತಿಲ್ಲ, ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಇವತ್ತಿಂದ ಹಿಂಗೆ ಬಂದಿದೆ ರಿಸಲ್ಟ್. ಅದೊಂದು ಸಖತ್ ಖುಷಿ.